ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಶ್ಚಿಕ ರಾಶಿಯ ನನ್ನ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಈಗ ಸಾಕಷ್ಟು ವಿಶೇಷವಾದಂಥ ವಾರ್ತೆಗಳನ್ನು ಸೆಪ್ಟೆಂಬರ್ ತಿಂಗಳ ಒಂದು ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಹೀಗೆ ಚತುರ್ಥ ಸ್ಥಾನದಲ್ಲಿ ರಾಹು ಗ್ರಹ ಇದೆ. ಅದೇ ರೀತಿ ಪಂಚಮ ಸ್ಥಾನದಲ್ಲಿ ಶನಿಗ್ರಹ ಇದ್ದು ವಕ್ರಿಯಾಗಿ ರಾಹು ಗ್ರಹದ ಒಂದು ಹತ್ತಿರ ಕುಂಭರಾಶಿಯಲ್ಲೇ ಬರ್ತಾ ಇದೆ. ಸೆಪ್ಟೆಂಬರ್ 13ಕ್ಕೆ ಮತ್ತು ಶನಿಗ್ರಹ ತನ್ನ ವಕ್ರ ತ್ಯಾಗ ಮಾಡಿ ಮತ್ತು ಪಂಚಮ ಸ್ಥಾನವಾದಂತಹ ಮೀನರಾಶಿಗೆ ಹೋಗ್ತದೆ. ಇದರಿಂದ ಪಂಚಮ ಹಾಗೂ ಚತುರ್ಥ ಸ್ಥಾನದಲ್ಲಿ ಶನಿಗ್ರಹದ ಫಲಗಳು ನಿಮಗೆ ಶುಭ ಇರ್ತವೆ. ರಾಹುಗ್ರಹ ಕೂಡ ಚತುರ್ಥ ಸ್ಥಾನ ಅಂದರೆ ತಾಯಿ ಸ್ಥಾನ. ಆದರೂ ಕೂಡ ತಾಯಿಯಿಂದ ಕೂಡ ನಿಮಗೆ ವಿಶೇಷ ಒಂದು ಆಶೀರ್ವಾದಗಳು ನಿಮಗೆ ಉಂಟಾಗ್ತವೆ. ಇನ್ನು ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿದೆ. ಯಾಕಂದರೆ ಅಷ್ಟಮು ಕಷ್ಟಮ ಅಂತ. ಹೀಗಾಗಿ ನಿಮಗೆ ಸಾಕಷ್ಟು ದೇಹಬಾಧೆ, ಯಾವುದಾದ್ರೂ ಒಂದು ಶುಗರು, ಬಿ ಪಿ ಇಂಥವು ಯಾವುದಾದ್ರೂ ಸುಮ್ಮನೆ ಶೀತ ರೋಗಗಳು ಇಂಥವೆಲ್ಲ ಕಂಡು ಬರ್ತವೆ. ಏನು ಚಿಂತೆ ಮಾಡಬೇಡ್ರಿ. ಅಕ್ಟೋಬರ್ 18ಕ್ಕೆ ಗುರುಗ್ರಹ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಬರ್ತದೆ. 9ನೇ ಸ್ಥಾನ ಕರ್ಕ ರಾಶಿಗೆ ಬರ್ತದೆ. ಬಂದಾಗ ನಿಮಗೆ ವಿಶೇಷ ಫಲಗಳಾಗ್ತವೆ. ನೀವು ಏನು ಅಂದ್ಕೊಂಡಿರಿ ಎಲ್ಲ ಕಾರ್ಯಗಳಾಗ್ತವೆ. ಮನೆ ಆಗ್ತದೆ, ಭೂಮಿ ಖರೀದಿ ಆಗ್ತದೆ, ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಹೀಗಾಗಿ ನೀವು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಇನ್ನು ಭಾಗ್ಯಸ್ಥಾನದಲ್ಲೇ ಶುಕ್ರಗ್ರಹ ಇದ್ದು ದಿನಾಂಕ 14ರಂದು ದಶಮ ಸ್ಥಾನವಾದಂತಹ ಸಿಂಹರಾಶಿಗೆ ಬರ್ತಾರೆ. ಇದರಿಂದ ನಿಮಗೆ ವಿಶೇಷ ಉದ್ಯೋಗದಲ್ಲಿ ಕೂಡ ನಿಮಗೆ ವಿಶೇಷ ಧನಲಾಭಗಳು ಉಂಟಾಗ್ತವೆ. ಇನ್ನು ದಿನಾಂಕ 15ರಂದು ಬುಧಗ್ರಹ, ಲಾಭಾಧಿಪತಿ ಬುಧಗ್ರಹ ಹಾಗೂ ದಶಮಾಧಿಪತಿ ಸೂರ್ಯಗ್ರಹ 16ರಂದು ಇವೆರಡು ಬುಧ ಹಾಗೂ ಸೂರ್ಯಗ್ರಹರು ಮತ್ತು ಕನ್ಯಾ ರಾಶಿಗೆ ಅಂದರೆ ನಿಮ್ಮ ಲಾಭಸ್ಥಾನ 11ನೇ ಸ್ಥಾನದಲ್ಲಿ ಬರ್ತಾರೆ. 11ನೇ ಸ್ಥಾನ ಅಂದರೆ ವಿಶೇಷ ಲಾಭ, ಎಲ್ಲ ರೀತಿಯಿಂದ ಲಾಭ ಕೊಡ್ತಾರೆ. ಅದಕ್ಕೆ ಲಾಭಸ್ಥಾನ ಅಂತಾರೆ. ಆ ಒಂದು ಸೂರ್ಯ ಹಾಗೂ ಬುಧಗ್ರಹರು ಬುಧಾದಿತ್ಯ ಯೋಗದಂತೆ ನಿಮಗೆ ಕೆಲಸ ಮಾಡಿಕೊಡ್ತಾರೆ. ನಿಮ್ಮ ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಜಯ ಆಗ್ತದೆ. ನೀವೇನು ಯಾವುದೇ ಕಿಂಗ್ ಮೇಕರ್ ಆಗಿಬಿಡ್ತೀರಿ. ನೀವು ಎಲ್ಲ ರೀತಿಯಲ್ಲೂ ನಿಮಗೆ ವಿಶೇಷ ಧನಲಾಭ ಎಲ್ಲ ಉಂಟಾಗ್ತವೆ. ಇನ್ನು ದಿನಾಂಕ 13ರಂದು ಮಂಗಳ ಗ್ರಹ ತುಲಾ ರಾಶಿಗೆ ಅಂತ ನಿಮ್ಮ 12ನೇ ಸ್ಥಾನಕ್ಕೆ ಬರ್ತದೆ. ಹೀಗಾಗಿ ಮಧ್ಯಮ ಫಲಗಳಿವೆ. ಸ್ವಲ್ಪ ಓಡಾಟ, ತಿರುಗಾಟ, ಖರ್ಚು ಎಲ್ಲ ಇರ್ತದೆ. ಆದರೂ ಕೂಡ ವಾಹನ ಒಂದು ಯೂಸ್ ಮಾಡಬೇಕಾದ್ರೆ, ವಾಹನ ನಡೆಸ್ಬೇಕಾದ್ರೆ ಇದಕ್ಕೆ ನೀವು ಹುಷಾರಾಗಿ ಇರಬೇಕಾಗ್ತದೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.